ಅತ್ತೆಮ್ಮ ಕಾಫಿ. ಆಸ್ ಯೂಶುವಲ್ ತುಂಬ ಚೆನ್ನಾಗಿದೆ ಅಮ್ಮ. ಅತ್ತೆಮ್ಮ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಮ್ಮ ಪಾರ್ವತಿ? ಅದು ರತ್ನವೇಣಿಯವರು ಮೊನ್ನೆ ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗಿ ತೊಂದರೆ ಕೊಟ್ರಲ್ಲ, ಈ ವಿಷಯ ಎಲ್ಲ ಯಾವುದು ಜನನಿಗೆ ಗೊತ್ತಾಗೋದು ಬೇಡ. ಯಾಕಮ್ಮ? ಮೊದಲೇ ಜನನಿಗೆ ನಮ್ಮ ಪುಟಾಣಿ ಮೇಲೆ ಎಲ್ಲೆಲ್ಲದ ಪ್ರೀತಿ. ರತ್ನವೇಣಿಯವರು ಪುಟಾಣಿನ ಈ ರೀತಿ ಹೊರಗಡೆ ಕರ್ಕೊಂಡು ಹೋಗಿ ಇಷ್ಟೆಲ್ಲ ತೊಂದರೆ ಕೊಟ್ಟರು ಅನ್ನೋ ವಿಷಯ ಅವಳಿಗೆ ಗೊತ್ತಾದರೆ ಸುಮ್ಮನೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದು ಮನೇಲಿ ಜಗಳ ಆದರೆ ಅವಳಿಗೂ ನೋವಾಗುತ್ತೆ, ಮನೆ ನೆಮ್ಮದಿನೂ ಹಾಳಾಗುತ್ತೆ. ಈಗ ನೀನು ಏನು ಹೇಳಿದ್ಯೋ ಅದನ್ನೇ ನಾನು ರಘು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ. ರತ್ನವೇಣಿ ಪುಟಾಣಿ ಜೊತೆ ನಡ್ಕೊಂಡ ರೀತಿನ ಜನನಿಗೆ ಈಗಲೇ ಖಂಡಿತ ಹೇಳೋದು ಬೇಡ ಅನ್ನೋದಕ್ಕೆ ನಮ್ಮ ಒಪ್ಪಿಗೆ ಸಂಪೂರ್ಣವಾಗಿದೆ. ಈ ವಿಷಯನ ಆದಿ ದಾಮಿನಿಗೂ ಹೇಳ್ಬಿಡಮ್ಮ. ಸರಿ ಅತ್ತೆಮ್ಮ. ಹಾಳಾದ ಕೆಲಸನ ಆ ದಾಮಿನಿ ನನ್ನಿಂದ ಮಾಡಿಸ್ತಾ ಇದ್ದಾಳಲ್ಲ, ಎಲ್ಲ ನನ್ನ ಕರ್ಮ. ಏನು ಮಾಡಲಿ, ತಗ್ಲಾಕೊಂಡಿದ್ದೀನಿ, ಅದಕ್ಕೆ ಅನುಭವಿಸ್ಲೇಬೇಕು. ಇಲ್ಲಾಂದ್ರೆ ಜನನಿಗೆ ಸತ್ಯ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆಂಟಿ ತಗೊಳ್ಳಿ, ಇದು ಇದೆ, ಆವಾಗಲೇ ಕೊಡೋದನ್ನು ಮರ್ತ್ಬಿಟ್ಟೆ. ಅಲ್ಲಪ್ಪ ಗಣಿ, ಇಲ್ಲಿ ಎಷ್ಟೊಂದು ಬಟ್ಟೆಗಳಿವೆ, ಆದ್ರೂ ತಂದು ಕೊಡ್ತಾ ಇದೆಯಲ್ಲ. ನೀವೆಲ್ಲರೂ ನನ್ನನ್ನ ಮನುಷ್ಯರು ಅನ್ಕೊಂಡಿದ್ದೀರಾ ಇಲ್ಲ ರಾಕ್ಷಸಿ ಅನ್ಕೊಂಡಿದ್ದೀರಾ? ಅವೆರಡೂ ಅಲ್ಲ, ಅದಕ್ಕಿಂತ ಖರಾಬೆ ಅಂತ ಅನ್ಕೊಂಡಿದ್ದೀನಿ. ಏಯ್, ಏನೋ ಅತಿಯಾಗಿ ಮಾತಾಡ್ತಾ ಇದೀಯಾ? ಏನು ವಾಯ್ಸ್ ಜೋರ್ ಮಾಡ್ತಿದ್ದೀರಾ? ವಾಯ್ಸ್ ಜೋರ್ ಮಾಡಿದ್ರೆ ನಮ್ಮ ಬಾಸ್ನ ಕರಿತೀನಿ. ಬಾಸ? ಯಾರೋ ಅದು? ನಾನೇ. ಏನ್ ಗಣಿ ಬಾಸ್ ಗೀಸು ಅಂತ ಹೇಳ್ತಿದೆ, ಏನಾದ್ರೂ ಪ್ರಾಬ್ಲಮ್ಮಾ? ಮೇಡಮ್, ಅದು ಏನಿಲ್ಲ ದಾಮಿನಿ, ಗಣಿನು ಬಟ್ಟೆ ತಂದಿಟ್ಟು ಅದನ್ನು ಇಸ್ತ್ರಿ ಮಾಡಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಈಗ ಮಾಡೋಕ್ಕಾಗಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೆ. ಅಷ್ಟ್ರಲ್ಲಿ ಗಣಿ ಬರೀ ನಂದು ಬಟ್ಟೆ ಮಾತ್ರ ಅಲ್ಲ, ನಮ್ಮ ಬಾಸ್ದು ಬಟ್ಟೆಗಳಿವೆ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಬಾಸ ಯಾರಪ್ಪ ಅದು ನಿನ್ನ ಬಾಸು ಅಂತ ಕೇಳ್ತಿದ್ದೆ. ತಿರುಗಿ ನೋಡ್ತೀನಿ, ನೀನ್ ಬಂದು ನಿಂತಿದ್ದೆ. ಈಗ ಗೊತ್ತಾಯ್ತಾ ಬಾಸ್ ಯಾರು ಅಂತ? ಹಾ, ಗೊತ್ತಾಯ್ತು ಗೊತ್ತಾಯ್ತು. ಅದ್ ಸರಿ, ಬಟ್ಟೆಗಳನ್ನೆಲ್ಲ ನಾವು ಕೊಟ್ಟು ಎಷ್ಟೊತ್ತಾಯ್ತು, ಇನ್ನೂ ಐರನ್ ಮಾಡೇ ಇಲ್ಲ ನೋಡಿ. ಮ್ಯಾಕ್ಸಿಮಮ್ 20 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮಾಡಿ ಮುಗಿಸಿರ್ಬೇಕು. 20 ನಿಮಿಷದಲ್ಲ? ಯಾಕಾಗಲ್ವಾ? 15 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಆಯ್ತು, ಮಾಡಿ ಮುಗಿಸಿ. ಗಣಿ ಫಾಲೋ ಮೀ. ಬೇಗ. 20 ನಿಮಿಷ ಮಾಡ್ತೀನಿ ನೋಡು. ಅಲ್ಲ ಮೇಡಮ್, ಈ ರತ್ನವೇಣಿಯವರು ಎಷ್ಟೇ ಕೆಟ್ಟವರಾಗಿರ್ಬೋದು, ಆದರೆ ನಾವು ಅವ್ರಿಗೆ ಈ ಥರ ತೊಂದರೆ ಕೊಡೋದು ಸರಿನಾ? ಅಲ್ಲ, ನಾಳೆ ಇದರಿಂದ ನಿಮ್ಗೇನಾದ್ರು ತೊಂದರೆ ಆದರೆ ನೀವೇನು ಮಾಡ್ತೀರಾ? ಅಯ್ಯೋ, ಆ ಥರ ಎಲ್ಲ ಏನೂ ಆಗಲ್ಲ ಗಣಿ. ಹಾಗಾದರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಥವ್ರಿಗೆ ಈ ರೀತಿಯೇ ಶಿಕ್ಷೆ ಕೊಡಬೇಕು. ಅಲ್ಲ ಕಣೋ, ನಿಮ್ಮ ಅಕ್ಕನಿಗೆ ಮತ್ತು ನಿಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡಿಲ್ಲ. ಪಾಪ ಮಗು ಪುಟಾಣಿ, ಅವಳನ್ನ ಯಾವ್ಯಾವ ರೀತಿಯೆಲ್ಲ ನಡೆಸ್ಕೊಂಡಿಲ್ಲ. ಇಂಥವ್ರಿಗೆ ಹೀಗೆ ಮಾಡಬೇಕು, ಸರಿನಾ ಇಲ್ವಾ? ಸರಿ ಮೇಡಮ್,
ನೀವೇನೇ ಮಾಡಿ ನಿಮಗೆ ನಾನು ಸಪೋರ್ಟ್ ಆಗಿರ್ತೀನಿ. ನೋಡಿ ಐರನ್ನೇ ಮಾಡಕ್ಕೆ ಬರ್ತಾ ಇಲ್ಲ. ಪಡ್ದೆ ಕಷ್ಟ ಸರಿಯಾಗಿ ಪಡಬೇಕು. ಛೇ, ಈ ಹಾಳಾದ ಪಾರ್ವತಿ ಮಗು ನನ್ನ ಮಗಳ ಮೇಲೆ ಯಾಕಾದ್ರೂ ಮಲಗಿದೆ? ನೋಡಕ್ಕೆ ಎಷ್ಟು ಹಿಂಸೆ ಆಗ್ತಿದೆ. ಏನ್ ಮಾಡ್ಲಿ? ಚಿಕ್ಕಮ್ಮ, ಏನಾಯ್ತು? ಯಾಕೆ ಪುಟ್ಟಣ್ಣ ದೂರ ಹಿಡಿತಿದ್ದೀರಾ? ಅಲ್ಲ ಕಂದ, ಮೊದಲೇ ನೀನು ಅಷ್ಟು ದೂರದಿಂದ ಬಂದಿದ್ಯಾ, ಅಂಥದ್ರಲ್ಲಿ ಪುಟಾಣಿ ನಿನ್ನ ಮೇಲೆ ಮಲಗಿದ್ರೆ ನಿನಗೆ ಭಾರ ಆಗಲ್ವಾ? ಅದಕ್ಕೆ ಹಾಗೆ ಮಾಡಿದೆ. ಚಿಕ್ಕಮ್ಮ, ಏನಾಗಿದೆ ನಿಮಗೆ? ನಾನು ಬಂದಾಗಿಂದ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ? ಪುಟಾಣಿ ನನ್ನ ಮಗಳು ತಾನೆ. ಅಯ್ಯೋ, ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನು ಚಿಕ್ಕಮ್ಮ, ಪುಟಾಣಿ ಯಾವಾಗಲೂ ನನ್ನ ಮೇಲೆ ತಾನೇ ಮಲ್ಗೋದು. ಅಷ್ಟಕ್ಕೂ ನನ್ನ ಮಗಳು ಯಾವತ್ತೂ ನನಗೆ ಭಾರ ಆಗಲ್ಲ, ಅರ್ಥ ಆಯ್ತಾ? ಬರೀ ಭಾರ ಅಲ್ಲ, ಸತ್ಯ ಗೊತ್ತಾಗಿದ್ದ ದಿನ ನಿನ್ನ ಮನಸ್ಸು ಕಲ್ಲಾಗ್ಬಿಡತ್ತೆ. ಆದರೆ ಅದನ್ನು ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ಏನು ಮಾಡಲಿ? ನೋಡಿ ಚಿಕ್ಕಮ್ಮ, ಏನಾದರೂ ಮಾತಾಡೋದಿದ್ರೆ ಆಮೇಲೆ ಮಾತಾಡೋಣ. ಪುಟಾಣಿ ಮಲಗಿದ್ದಾಳೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನೀವು ಹೋಗಿ. ಕಂದ, ಬಂದಾಗಿಂದ ನೀನು ಏನೂ ತಿಂದಿಲ್ಲ, ಏನಾದರೂ ತಂದ್ಕೊಡ್ಲಾ? ಏನು ಬೇಡ ಚಿಕ್ಕಮ್ಮ, ಪುಟಾಣಿ ಎದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಸರಿ ಕಣಮ್ಮ, ನಿನ್ನಿಷ್ಟ. ಜನನಿ ಇನ್ನೂ ಬಂದಿಲ್ವಾ? ಇಲ್ಲ ಅತ್ಯಮ್ಮ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅಕ್ಕ, ಅತ್ತೆ, ಮಾವ, ಥ್ಯಾಂಕ್ ಯು. ನಿಮ್ಮಿಬ್ರು ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನಿಮ್ಮ ಆ್ಯನಿವರ್ಸರಿ ದಿನನೇ ಫೋನ್ ಮಾಡಿ ವಿಶ್ ಮಾಡೋಣ ಅಂದ್ಕೊಂಡೆ. ಆದರೆ ಮಾವ ಏನು ಮಾಡಿದ್ರು ಗೊತ್ತಾ? ಹಿಂದಿನ ದಿನ ರಾತ್ರಿನೇ ನನಗೆ ಫೋನ್ ಮಾಡಿ, ಜನನಿ ನಿಮ್ಮ ಅತ್ತೆಗೆ ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೆ ನೀನು ವಿಶ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ಮಾಡಲಿಲ್ಲ. ಸಾರಿ ಅತ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಗಿಫ್ಟ್. ಇಷ್ಟು ದೊಡ್ಡದಾಗಿತ್ತು ನನ್ನನ್ನು ಗೋಳಾಡಿಸೋ ನಿಮ್ಮ ಸರ್ಪ್ರೈಸ್ ನೆಟ್ವರ್ಕು. ಅತ್ತೆ, ಮಾವ, ಆಶೀರ್ವಾದ ಮಾಡಿ. ಚೆನ್ನಾಗಿರೋ ಮಗಳೇ. ಥ್ಯಾಂಕ್ ಯು. ಜಯ, ಇದನ್ನ ನನ್ನ ರೂಮ್ನಲ್ಲಿ ಇಟ್ಬಮ್ಮ. ಜನನಿ, ಇಷ್ಟು ದಿನ ಊಟ ಮಾಡೋವಾಗೆಲ್ಲ ಡೈನಿಂಗ್ ಟೇಬಲಲ್ಲಿ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ವಿ ಗೊತ್ತಾ? ಬಾಮ್ಮ, ಇವತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹಾಂ ಅತ್ತೆ, ಮಾಡೋಣ. ಆದರೆ ಮೊದಲು ನಾನು ಪುಟಾಣಿಗೆ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಜನನಿ, ಪುಟಾಣಿಗೆ ನಾನು ಊಟ ಮಾಡಿಸ್ತೀನಿ. ಪಾಪ ನಿನಗೆ ಹಸಿವಾಗಿರುತ್ತೆ, ಮೊದಲು ನೀನು ಊಟ ಮಾಡು. ಪರವಾಗಿಲ್ಲ ಅಕ್ಕ, ಇವತ್ತು ಪುಟಾಣಿಗೆ ನಾನೇ ಊಟ ಮಾಡಿಸ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಅಯ್ಯ, ಪಾರ್ವತಿನೇ ಪುಟಾಣಿಗೆ ಊಟ ಮಾಡಿಸ್ಲಿ ಬಿಡಮ್ಮ. ಅವಳು ಊಟ ಮಾಡಿಸಿದ್ರೆ ಪುಟಾಣಿನೂ ಹೊಟ್ಟೆ ತುಂಬ ತಿಂತಾಳೆ. ಅಂದರೆ ಏನೇ ಮಾತಿನ ಅರ್ಥ? ನಾನು ಪುಟಾಣಿಗೆ ಹೊಟ್ಟೆ ತುಂಬ ಊಟ ಮಾಡಿಸಲ್ಲ ಅಂತನಾ? ಅಯ್ಯೋ, ನಾನು ಹೇಳಿದ ಅರ್ಥ ಹಾಗಲ್ಲಮ್ಮ. ನೀನು ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ. ನೋಡಮ್ಮ ಜನನಿ,
ನಿನಗೆ ಆಫೀಸು ಥಾಟ್ ಪ್ರೋಸೆಸ್ಸು ಅಂತ ತುಂಬ ಲೋಡ್ ಇದೆ. ಅದಕ್ಕೆ ನೀನು ಕೆಲವು ಸಲ ಬೇಗ ತಿನ್ನು ಅಂತ ಪುಟಾಣಿಗೆ ಹೇಳ್ತೀಯ ಅಲ್ವಾ? ಈ ಆಫೀಸ್ ಕೆಲಸನೆಲ್ಲ ಪಾರ್ವತಿಯಿಂದ ನಿಭಾಯಿಸೋಕ್ಕಾಗಲ್ಲ. ಆದರೆ ಮಗುಗೆ ಊಟ ಮಾಡಿಸೋದನ್ನು ನಿಧಾನವಾಗಿ ಕತೆ ಹೇಳಿಕೊಂಡು ಮಾಡಿಸ್ತಾಳೆ. ಅದಕ್ಕೆ ಅದು ಹೊಟ್ಟೆ ತುಂಬ ಊಟ ಮಾಡುತ್ತೆ ಅಂತ ಹೇಳಿರಬೇಕು. ಇವತ್ತು ಪಾರ್ವತಿ ಊಟ ಮಾಡಿಸ್ಲಿ, ನಾಳೆ ನೀನು ಮಾಡಿಸೋವಿ ಅಂತೆ, ಅದರಲ್ಲೇನು? ಸರಿ ಅತ್ತೆ. ಹಾಗಾದ್ರೆ ಬನ್ನಿ ಮತ್ತೆ ಎಲ್ಲರೂ ಊಟಕ್ಕೆ ಹೋಗೋಣ. ಬಾ ಕಂದ. ಬನ್ನಿ ಅಲ್ಲ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಏನಿವತ್ತು ಮೇಡಮ್ ಅವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ? ತಂಗಿ ಮನೆಗೆ ವಾಪಸ್ ಬಂದು ಅಂತನಾ? ಹೌದು, ಅದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ನನ್ನ ಮಗಳು. ಹೌದಾ? ಹ್ಞೂ, ಎಲ್ಲರೂ ಊಟಕ್ಕೆ ಕೂತಿದ್ದಾಗ ಪುಟಾಣಿಗೆ ನಾನೇ ಊಟ ಮಾಡಿಸ್ತೀನಿ ಅಂತ ಜನನಿಗೆ ಹೇಳಿದಾಗ ಅವಳು ಒಪ್ಕೋತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆಗ ರತ್ನವೇಣಿಯವರು ಅದೇ ಸಮಯದಲ್ಲಿ ನನ್ನ ಪರವಾಗಿ ಮಾತಾಡಿದ್ರು. ಅಂದರೆ ಏನರ್ಥ? ರತ್ನವೇಣಿಯವ್ರು ಬದಲಾದ್ರೆ ಜನನಿನೂ ಬದಲಾದಂಗೆ ಅಂತಾನೆ. ಹೌದು ಪಾರು, ಪುಟಾಣಿ ವಿಷಯದಲ್ಲಿ ಜನನಿ ತಲೆ ಕೆಡಿಸ್ತಾ ಇದ್ದಿದ್ದೆ ರತ್ನವೇಣಿಯವರು. ಇವಾಗ ಅವರೇ ಸರಿಯಾಗಿದ್ದಾರೆ ಅಂದಮೇಲೆ ಸಮಸ್ಯೆನೇ ಇರಲ್ಲ ಅಲ್ವಾ? ಹೌದು ಯಜಮಾನ್ರೆ. ಆಮೇಲೆ ಮೊದಲಿನ ಥರ ನಾನೇ ನಮ್ಮ ಪುಟಾಣಿಗೆ ಊಟ ಮಾಡಿಸೋದು, ಆಟ ಆಡಿಸೋದು, ತಿಂಡಿ ತಿನ್ನಿಸೋದು, ಸ್ನಾನ ಮಾಡಿಸೋದು ಎಲ್ಲ ನಾನೇ ಮಾಡ್ಬೋದು. ಅಯ್ಯೋ ಯಜಮಾನ್ರೆ, ನಾನು ನೀರು ತರದೆ ಮರ್ತೋದೆ, ಇರಿ ಹೋಗಿ ತೊಗೊಂಬರ್ತೀನಿ. ಪಾರು, ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ನೀನು ಸುಸ್ತಾಗಿರ್ತೀಯ. ನಾನು ಹೋಗಿ ನೀರು ತೊಗೊಂಬರ್ತೀನಿ. ಹಾಗೆಲ್ಲ ಏನೂ ಇಲ್ಲ, ನಾನು ಹೋಗಿ ತೊಗೊಂಬರ್ತೀನಿ ರೀ. ಹಲೋ, ಏನು ಬರೀ ಹೆಂಡತಿ ಒಬ್ಬಳೇ ಕೆಲಸ ಮಾಡಬೇಕಾ? ಗಂಡನ ಕೆಲಸ ಮಾಡಬಾರ್ದಾ? ನೀನು ಇವಾಗ ಸುಮ್ಮನೆ ನಿಂತಿರೋ, ನಾನು ಹೋಗಿ ನೀರು ತೊಗೊಂಬರ್ತೀನಿ. ಜಯ, ನಾಳೆ ಏನೇ ಮೀಟಿಂಗ್ ಇದ್ರು ಎಲ್ಲದನ್ನು ಪೋಸ್ಟ್ಪೋನ್ ಮಾಡಿಸಿ, ಸರಿನಾ? ಯಾಕೆ ಮ್ಯಾಮ್? ನಾಳೆ ಇಡೀ ದಿನ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ. ಓಕೆ ಮ್ಯಾಮ್. ಹೌದು, ಇಷ್ಟೊತ್ತಿಗಾಗಲೇ ಪುಟ್ಟಾಣಿನ ಚಿಕ್ಕಮ್ಮ ನನ್ನ ಹತ್ರ ಕರ್ಕೊಂಡು ಬಂದಿರಬೇಕಿತ್ತಲ್ಲ, ಯಾಕೆ ಇಷ್ಟೊತ್ತಾದರೂ ಕರ್ಕೊಂಡು ಬಂದಿಲ್ಲ? ಎಲ್ಲಿರ್ಬೋದು ಇವರು? ಏನು ಹನುಮಂತು, ಒಬ್ಬನೇ ಕೂತಿದ್ದೆ? ಏನಿಲ್ಲ ಮೇಡಮ್, ಹೀಗೆ ಏನಾದರೂ ಕೆಲಸ ಇತ್ತಾ ಹೇಳಿ ಮೇಡಮ್. ಏನಿಲ್ಲ ಹನುಮಂತು, ಅದು ನೀನು ಪುಟಾಣಿನ ಆಗಾಗ ಆಟ ಆಡಿಸ್ತಿದ್ದೆ. ಈಗ ಇವಳು ಆಟ ಆಡಬೇಕು ಅಂತ ಹೇಳ್ತಿದ್ದಾಳೆ. ನೀನು ಇವಳ ಜೊತೆ ಆಟ ಆಡಿದ್ರೆ ನಿನಗೂ ಕಾಲ ಕಳೆಯುತ್ತೆ, ಬೇಜಾರು ಹೋಗುತ್ತೆ. ಇದೇನು ಮೇಡಮ್, ಮಗು ಜೊತೆ ನನಗೆ ಆಟ ಆಡೋದಕ್ಕೆ ಹೇಳ್ತಿದ್ದೀರಿ? ನಂಬೋಕೆ ಆಗ್ತಿಲ್ಲ ನನಗೆ. ಅಯ್ಯೋ, ಅದರಲ್ಲೇನು ತಪ್ಪಿದೆ ಹನುಮಂತು? ಎಷ್ಟೇ ಆದರೂ ಇವಳು ನಿನಗೂ ಮೊಮ್ಮಗಳೇ ತಾನೆ? ಚಿಕ್ಕಮ್ಮ, ಚಿಕ್ಕಮ್ಮ, ಪುಟ್ಟಾಣಿನ ಯಾಕೆ ಇಷ್ಟೊತ್ತಾದರೂ ಇಲ್ಲೇ ಬಿಟ್ಟಿದ್ದೀರಾ? ಅದು ಏನಿಲ್ಲ ಕಣಮ್ಮ, ಮಗುನ ಆಟ ಆಡ್ಸೋಣ ಅಂತ. ಹಾಂ, ಇಷ್ಟೊತ್ತಿನಲ್ಲಿ ಪುಟಾಣಿ ಆಟ ಆಡಬೇಕಾ? ಪುಟಾಣಿ ಆಟ ಆಡಬೇಕು ಅಂತ ನೀನು ಕೇಳಿದ್ಯಾ? ಪುಟಾಣಿ, ನೀನು ಇಲ್ಲೇ ಇರೋ. ಚಿಕ್ಕಮ್ಮ, ನೀವು ಬನ್ನಿ ನನ್ನ ಜೊತೆ.
ಅಖಿಲ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ರಘು, ಏನಿದು ರಾತ್ರಿ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಿದ್ದೀರಾ? ನನಗೆ ಗೊತ್ತಿಲ್ಲದಿರೋ ಹಾಗೆ ಸೀಕ್ರೆಟಾಗಿ ಏನಾದರೂ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದೀರಾ? ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೊರಗಿದ್ದು ಕಂಡು ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಪಾನ್ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇದೆ. ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ನಿನಗೊಂದು ನನಗೊಂದು ಸ್ಪೆಷಲ್ ಪಾನ್ ತರೋಣ ಅಂತ. ನೀನು ಬಂದಿದ್ರೆ ಚೆನ್ನಾಗಿರೋದು. ಹಾಯ್ 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 ಹಾಯ್, ಏನಪ್ಪ ಇದು ಹೊಸ ಮದುಮಗನ ಥರ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಏನೂ ಇಲ್ಲ ಅಖಿಲ, ಯಾಕೋ ನಿನ್ನ ಜೊತೆ ತಿನ್ನಬೇಕು ಅಂತ ಅನಿಸ್ತು. ರಘು, ಮದುವೆ ಆದ ಹೊಸದ್ರಲ್ಲಿ ನಾವಿಬ್ಬರು ಊಟ ಆದಮೇಲೆ ವಾಕ್ ಹೋಗ್ತಾ ಇದ್ವಿ. ಪಾನ್ ಗಾಡಿ ಮುಂದೆ ನಿಂತ್ಕೊಂಡು ಪಾನ್ ತಿನ್ಕೊಂಡು ವಾಕ್ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ವಿ. ಅದು ಒಂದು ಚಂದದ ಕಾಲ ಅಲ್ಲ? ಆದರೆ ಆಗ ನೀವು ನಾನು ಅರಸನಕೋಟೆ ರಘುರಾಮ್, ಅರಸನಕೋಟೆ ಅಖಿಲಾಂಡೇಶ್ವರಿ ಅಂತ ಫೇಮಸ್ ಆಗಿರಲಿಲ್ಲ. ಇವಾಗ ಹೋಗಿ ಗಾಡಿ ಮುಂದೆ ನಿಂತ್ಕೊಂಡು ತಿಂದರೆ ಚೆನ್ನಾಗಿರಲ್ಲ. ರಘು, ನಿಮಗೆ ನಾನು ಮಾಡಿಕೊಡೋ ಪಾನು ತುಂಬ ಇಷ್ಟ ಅಲ್ವಾ? ನಾನೇ ಮಾಡಿಕೊಡ್ಲಾ? ಆಯಿತು, ಹಸ್ದವನಿಗೆ ಅಮೃತನೇ ಕೊಟ್ಟರೆ ಬೇಡ ಅನ್ನೋದುಂಟೆ. ಸರಿ, ಹಾಗಾದರೆ ನಾನೇ ನನ್ನ ಕೈಯಾರ ರೆಡಿ ಮಾಡಿ ತಂದು ಕೊಟ್ಬಿಡ್ತೀನಿ. ಏನಮ್ಮ ಜನನಿ? ಚಿಕ್ಕಮ್ಮ, ಇವತ್ತು ನನಗೆ ನಿಜ ಗೊತ್ತಾಗಬೇಕು. ನಿಜಾನ? ಏನಮ್ಮ ಅದು? ನಾನು ಊರಿಂದ ಬರೋದ್ರೊಳಗೆ ಈ ಮನೇಲಿ ಏನೇನೋ ನಡೆದಿದೆ. ಅದೇನು ಅಂತ ಹೇಳಿ. ಚಿಕ್ಕಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ನಡೀತು ಅಂತ ಹೇಳಿ. ಅಯ್ಯೋ, ಏನಿಲ್ಲ ಕಂದ, ನೀನು ಅಂದ್ಕೊಂಡಿರೋ ಥರ ಇಲ್ಲಿ ಏನು ನಡೆದಿಲ್ಲ. ಮತ್ಯಾಕೆ ಪುಟಾಣಿನ ಅಪ್ಪನ ಹತ್ರ ಬಿಡ್ತಾ ಇದ್ರಿ? ಅದು ಇಷ್ಟೊತ್ನಲ್ಲಿ. ಪುಟಾಣಿ ಎಲ್ಲೇ ಇದ್ರು, ಯಾರ ಜೊತೆ ಇದ್ರು, ಇಷ್ಟೊತ್ತಿಗಾಗ್ಲೇ ನೀವು ಅವಳನ್ನ ನನ್ನ ಹತ್ರ ಕರ್ಕೊಂಡು ಬಂದು ಬಿಡ್ತಾ ಇದ್ರಿ ತಾನೆ? ಹ್ಞೂನಮ್ಮ. ಮತ್ತೆ ಇವತ್ತ್ಯಾಕೆ ಇಷ್ಟೊತ್ತಾದ್ರೂ ಪುಟಾಣಿನ ನನ್ನ ಹತ್ರ ಕರ್ಕೊಂಡು ಬಂದ್ಬಿಟ್ಟಿಲ್ಲ? ನೋಡಿ ಚಿಕ್ಕಮ್ಮ, ಪಾರ್ವತಿ ಅಕ್ಕನ ತಂದೆ ನನಗೂ ತಂದೆ ಇದ್ದ ಹಾಗೆ. ನಾನು ಅವ್ರನ್ನ ಅಪ್ಪ ಅಂತಾನೆ ಕರಿತೀನಿ, ಅವರು ಅಷ್ಟೇ ನನ್ನನ್ನು ಮಗಳೇ ಅಂತಾನೆ ಕರೀತಾರೆ. ಅವರು ನಮ್ಮ ಪುಟಾಣಿನ ಹಾಗೆ ನೋಡ್ತಾರೆ, ಅಷ್ಟೇ ಪ್ರೀತಿ ಮಾಡ್ತಾರೆ. ಅದ್ರಲ್ಲಿ ನನ್ಗೆ ಯಾವ ಬೇಜಾರು ಇಲ್ಲ. ಆದರೆ ನಿಮ್ಮ ಬಾಯಲ್ಲಿ ಯಾವತ್ತೂ ಅವಳು ನಿಮ್ಮ ಮೊಮ್ಮಗಳು ತಾನೆ ಅಂತ ಬಂದೇ ಇರಲಿಲ್ಲ. ಆದರೆ ಇವತ್ತು ನೀವೇ ಪುಟಾಣಿನ ಅವ್ರ ಹತ್ರ ಕರ್ಕೊಂಡು ಹೋಗಿ ಇವಳು ನಿಮಗೂ ಮೊಮ್ಮಗಳು ತಾನೆ ಅಂತ ಹೇಳಿದ್ರಿ. ಯಾಕೆ? ನಮ್ಮ ಪುಟಾಣಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗಿವತ್ತು ಗೊತ್ತಾಗಲೇಬೇಕು. ಅಷ್ಟೇ ಅಲ್ಲ, ಆಗಲೇ ನಾನು ಪುಟಾಣಿಗೆ ಊಟ ಮಾಡಿಸ್ತೀನಿ ಅಂತ ಹೇಳಿದಾಗ ಪಾರ್ವತಿ ಅಕ್ಕನೇ ಪುಟಾಣಿಗೆ ಊಟ ಮಾಡಿಸ್ಲಿ ಅನ್ನೋ ಥರ ಹೇಳಿದ್ರಲ್ಲ, ಯಾಕೆ? ಯಾಕೋ ನೀವು ಮೊದಲಿನ ಥರ ಇಲ್ಲ ಚಿಕ್ಕಮ್ಮ. ಅಂಥದ್ದು ಏನಾಗಿದೆ ನೋಡಿ, ಏನಾಗಿದೆ ಅಂತ ನೀವು ನನಗೆ ಹೇಳಲೇಬೇಕು. ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಜನನಿ ರತ್ನವೇಣಿಯವ್ರಿಗೆ ಏನು ಹೇಳ್ತಾಳೋ, ಏನು ಬೈತಾಳೋ? ಈ ರತ್ನವೇಣಿದರೆ ನಿಮ್ಮ ಮೊಮ್ಮಗು ಅಂತಂದರು, ಮಗು ಜೊತೆ ಆಟ ಆಡ್ಕೊಳ್ಳಿ ಅಂತ ಬೇರೆ ಅನ್ಲಲ್ಲ. ಜನನಿ ಬಹುಶಃ
ರತ್ನವೇಣಿ ಹೇಳಿದ್ದು ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಅಂಬಾರಿ ತಾತ, ಮಮ್ಮಿ ಯಾಕೆ ನನ್ನ ಇಲ್ಲೇ ಬಿಟ್ಟೋಡ್ರು? ಏನೋ ಗೊತ್ತಿಲ್ಲ ಕಂದ, ಏನೋ ಕೆಲಸ ಇರಬೇಕು, ಬರ್ತಾಳೆ ಇರು. ಮಮ್ಮಿ ಬರೋವರೆಗೂ ನೀನು ನನ್ನ ಜೊತೆ ಆಟ ಆಡ್ತೀಯಾ? ಇಲ್ಲ ಮಗಳೇ, ಈಗ ಬೇಡ, ಇನ್ನೊಂದು ದಿವಸ ಆಟ ಆಡೋಣ. ಏನ್ ತಾತ ನೀವು ಮೊದಲೆಲ್ಲ ನನ್ನ ಕಡ್ಡು ಅಂಬಾರಿ ಮಾಡಿಸ್ತಿದ್ರಿ, ಈಗ ನೋಡಿದ್ರೆ ನಾನು ಆಟ ಆಡಕ್ ಕಡ್ಡು ನೀವು ಬರ್ತಿಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಕಂದಮ್ಮ. ಬನ್ನಿ ಮತ್ತೆ ನನ್ನ ಜೊತೆಗೆ ಆಟ ಆಡಿ. ನೀವು ಆಟ ಆಡಕ್ ಬಂದಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಅಯ್ಯೋ, ಬೇಜಾರಾಗ್ಬೇಡ ನನ್ನ ಕೊಂದ. ಆಟ ಆಡೋಣ. ಈಗ ನಾನೇನು ಸಹಾಯ ಮಾಡ್ಬೇಕು ಹೇಳು? ಅಯ್ಯಪ್ಪ,